ರಾಮ ಸ್ವಾಮಿ ನೋಡಿದೆಯ ಮೊದಲಾಗಿ ಪಾದಾರವಿಂದಕ್ಕೆ ವಂದಿಸಿಕೊಂಡಿದ್ದೇನೆ. ಎದ್ದೇಳು. ಪಿತೃವಾಕ್ಯ ಪರಿಪಾಲನೆಗಾಗಿ ಹಾ, ಈ ಪಂಚಮಡಿ ಪ್ರದೇಶದಲ್ಲಿ ಬೀಡು ಬಿಟ್ಟವರು ನಾವು. ಹೌದು. ಇಷ್ಟರವರೆಗೆ ಯಾವುದೇ ವಸ್ತುಗಳು ನಾನಾಗಿ ಕೇಳಿದವಳಲ್ಲ, ಇಲ್ಲ. ನೀವಾಗಿ ಕೊಟ್ಟವರಲ್ಲ. ಹಾ, ಆದರೆ ಈ ಕಾಲಕ್ಕೆ ನನ್ನದೊಂದು ಆಸೆಯನ್ನು ಮುಂದಿಡ್ತಾ ಇದ್ದೇನೆ. ಯಾವ ರೀತಿ? ಹತ್ತಗಡೆ ನೋಡಿಯಂತೆ ಜಿಂಕೆಯ ಮರಿ, ಜಿಂಕೆಯ ಮರಿ, ಹಾ, ಬಂಗಾರದಂತ ಮೈಯ ಬಣ್ಣ, ಪಂಚವರ್ಣದ ರೇಖೆಗಳು, ಹಾ, ತಾಳಕ್ಕೆ ಬದ್ಧವಾಗಿ ಕುಣಿಯುತ್ತಾ ಉಂಟು. ಹಾ, ತನ್ನಂಗ ದಿನ್ನಂಗ ದಿಕ್ಕಿನ ತೋಯಿತು. ಅದನ್ನು ಕಂಡಾಗ ಹಾ, ಅದನ್ನು ಮುದ್ದಾಡಬೇಕು. ಹಾ, ಅದರ ಜೊತೆ ನನಗೂ ಹೆಜ್ಜೆ ಹಾಕಬೇಕೆಂಬ ಆಸೆ. ಹಾ. ಒಮ್ಮೆ ಹಿಡಿದುಕೊಳ್ಳಿ ಸ್ವಾಮಿ. ಅರಸಿ ಅರಸಿನಿ ಸುಮ್ಮನೆ ಭ್ರಮೆಗೊಳ್ಳ ಬೇಡವೇ ಸರಸದ ಮೃಗವಲ್ಲವೂ ಸರಸಿದ ಮರುಳು ಮಾಡಲು ಬಂದ ಉರುಳರ ಕಪಟ ಜಾಣೆ ಅರಸಿ ಅದೆಷ್ಟೋ ಸಮಯದಿಂದ ಈ ಕಾರಣದಲ್ಲಿ ನಾವಿರೋರಿದ್ದವರು ಇದುವರೆಗೂ ಇಂತಹ ಮೃಗವನ್ನು ಕಂಡಿದ್ದಿಲ್ಲ. ಆ ಜಿಂಕೆ ಮೈ ವರ್ಣವನ್ನು ನೋಡಂತೆ ಬಂಗಾರದಂತ ವರ್ಣವನ್ನು ಹೊಂದಿದೆ. ಸಾಮಾನ್ಯವಾದಂತಹ ಜಿಂಕೆಗಳಿಗೆ ಆ ರೀತಿಯಾದ ವರ್ಣ ಇರುವುದಕ್ಕೆ ಸಾಧ್ಯ ಉಂಟೆ. ಆ ಕಾರಣದಿಂದ ಹೇಳುತ್ತಿದ್ದೇನೆ, ಇದು ದುಷ್ಟರು ಮಾಡಿದಂತಹ ಕಪಟದ ಮಾಯೆ. ಬಯಸಿದ್ದೆ ಹೌದಾದರೆ ಇಬ್ಬರಿಗೂ ಅಪಾಯ. ಸ್ವಾಮಿ, ಹಾ, ಕಷ್ಟ ಬಂದವರನ್ನು ಪರಿಹರಿಸಲಿಕ್ಕೆ ನೀವಿಲ್ಲಿ ಸ್ವಾಮಿ. ನನಗೆ ಇದು ಬೇಕೇ ಬೇಕು. ತಂದು ಕೊಡದೇ ಇದ್ರೆ ನಿಮ್ಮ ಕಾಲ ಬಿಡಿದ್ರೆ ಪ್ರಾಣ ಬಿಡ್ತೀನಿ ನಾನೀಗ. ಸೀತೆ, ಹಾಗಿದ್ದರೆ ಆ ಜಿಂಕೆಯನ್ನು ಹುಡುಕುತ್ತಾ ನಾನು ಸಾಗುತ್ತೇನೆ. ಸಂತೋಷವಾಯಿತು. ಸ್ಮರಿಸಯ್ಯ ರಾಮ